ಮುಜರಾಯಿ ಇಲಾಖೆಯಲ್ಲಿ ಯಾವ ಒಂದು ಡೈರೆಕ್ಷನ್ಸು ಇರಲ್ಲ. ಅವರವ್ರ ಸಂಪ್ರದಾಯಗಳಿರುತ್ತಲ್ಲ ಅದ್ರ ಪ್ರಕಾರ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಕೆಲವರು ಮುಗಿತಾರೆ, ಸ್ಪೆಸಿಫಿಕ್ ಏನು ಆದೇಶನೇ ಇಲ್ಲ. ಮುಚ್ಚಲೇಬೇಕು, ತೆಗಿಲೇಬೇಕು ಅಂತ ಯಾವ ಆದೇಶನೂ ಇಲ್ಲ. ಅವರವ್ರ ಸಂಪ್ರದಾಯದ ಪ್ರಕಾರ ಯಾವ ರೀತಿ ನಡ್ಕೊಂಡು ಹೋಗ್ತಾರೆ ಈ ಸರಿ ಅವ್ರವ್ರಿಗೆ ಬ್ಯಾಲೆಟ್ಟು ತರಬೇಕು ಅಂತ ಮೊನ್ನೆ ತೀರ್ಮಾನ ತಗೊಂಡಿದ್ದೀವಿ. ಈ ಬ್ಯಾಲೆಟ್ ತಯಾರಿಸೋದೆಲ್ಲ ಗೊತ್ತಾ, ಜರ್ಮನಿ ಮತ್ತು ಜರ್ಮನಿಯಿಂದ ಎಲ್ಲ ದೇಶಗಳು ತರಿಸ್ಕೊಳ್ತಾ ಇದ್ರು. ಜರ್ಮನಿನಲ್ಲಿ 2009 ಅಲ್ಲಿನ ಸುಪ್ರೀಂ ಕೋರ್ಟು ಬ್ಯಾಲೆಟ್ ಬಾಕ್ಸ್ ಉಪಯೋಗಿಸ್ಬಾರ್ದು ಅಂತ ನಿಷೇಧ ಮಾಡ್ಬಿಟ್ಟು, ಎಲ್ಲಿ ತಯಾರಿಸ್ತಾರಲ್ಲ ನಾವೆಲ್ಲ ತರಿಸ್ಕೊಳ್ತೀವಲ್ಲ ಆ ಬ್ಯಾಲೆಟ್ಟು ಉಪಯೋಗಿಸ್ಬಾರ್ದು ಅಂತ ಕೋರ್ಟೇ ತೀರ್ಮಾನ ಆಯಿತು. ಅಮೇರಿಕಾದಲ್ಲಿಲ್ಲ, ಇಂಗ್ಲೆಂಡಲ್ಲಿಲ್ಲ, ಫ್ರಾನ್ಸು, ದೊಡ್ಡ ಮುಂದುವರೆದ ರಾಷ್ಟ್ರಗಳು ಅಂತ ಹೇಳ್ತೀವಲ್ಲ ಅವ್ರು ಯಾರೂ ಕೂಡ EVM ಉಪಯೋಗಿಸ್ತಿಲ್ಲ. ಈಗ ನಮ್ಮಲ್ಲಿ ಪ್ರಾರಂಭದಲ್ಲಿ ಇದು ರಾಹುಲ್ ಗಾಂಧಿಯವರು, ರಾಜೀವ್ ಗಾಂಧಿಯವರಿದ್ದಾಗ ಅವಾಗ ಅಂದರೆ ಎಲೆಕ್ಷನ್ ಕಮಿಷನು ಸರ್ಕಾರ ತೀರ್ಮಾನ ತಗೊಂಡು ಇತ್ತೀಚೆಗೆ ಇದರಲ್ಲಿ ಮೋಸ ಆಗ್ತಾ ಇದೆ ಅಂತ ಎಲ್ರಿಗೂ ಕೂಡ ಡೌಟ್. ಯಾಕೆ ಡೌಟ್ ಆಗಿದೆ? ಅಮೇರಿಕಾ, ಜರ್ಮನಿ, ಇಂಗ್ಲೆಂಡು, ಫ್ರಾನ್ಸು ಅಂಥ ರಾಷ್ಟ್ರಗಳೇ ಬಳಸದೇ ಇರೋವಾಗ ನಾವು ಯಾಕೆ ಬಳಸಬೇಕು ಅಂತ ಒಂದು ಕೂಗು ಎದ್ದಿದೆ. ಅದರ ಪ್ರಕಾರ ನಾವು ಇವತ್ತು ತೀರ್ಮಾನ ತಗೊಂಡು ಏನು ನಷ್ಟ ಏನಿಲ್ಲ ಬಿಡಿ, ತಂತ್ರಜ್ಞಾನ ಏನು ಆ ಥರದ್ದೇನೇ ಇಲ್ಲ. ಈಗ ಎಲ್ಲೋ ಲಕ್ಷ ಕಿಲೋಮೀಟರು ದೂರ ಇರ್ತಕ್ಕಂಥ ಗ್ರಹಗಳಲ್ಲಿ ಉಪಗ್ರಹಗಳನ್ನು ಕಳಿಸಿ ಇಲ್ಲಿಂದ ಅದನ್ನು ಮಾನಿಟರ್ ಮಾಡ್ತಾರೆ. ಅದರಿಂದ ತಪ್ಪು ಎಲ್ಲದನ್ನು ಮಾನಿಟರ್ ಮಾಡುವಾಗ ಇದನ್ನು ಮಾನಿಟರ್ ಮಾಡೋಕ್ಕಾಗಲ್ಲ ಅಂತ ಒಂದು ಸಂಶಯ ಇದ್ದೇ ಇರುತ್ತೆ. ಜರ್ಮನಿಯಲ್ಲೇ ಯಾಕೆ 2009 ಬ್ಯಾನ್ ಮಾಡೋದು, EVM ತಯಾರಿಸೋದೇ ಅಲ್ಲಿ ಜರ್ಮನಿಯಲ್ಲಿ. ಇದಾದರೆ ಯಾವ ಮೋಸನೇ ಇಲ್ವಾ ಬ್ಯಾಲೆಟ್ ಬಾಕ್ಸಲ್ಲಿ? ಶಿಲಾಯುಗ ಅಲ್ಲ, ಮೋಸದ ಯುಗದಿಂದ ಶಿಲಾಯುಗಕ್ಕೆ ಬಂದರೂ ಏನು ತೊಂದರೆ ಏನಿಲ್ಲ. ಮೋಸದ ಯುಗದಿಂದ ಯಾವ ಯುಗಕ್ಕೆ ಬಂದರೂ ಏನು ತೊಂದರೆ ಏನೂ ಇಲ್ಲ. ಅವರಿದ್ದು ಮೋಸದ ಯುಗದಲ್ಲಿ ಮಾಡುವಂಥವರು ಯಾವಾಗಲೂ ಮಾಡಲ್ಲ, ಎಲ್ಲ ಎಲೆಕ್ಷನ್ಸು ಮಾಡೋದಿಲ್ಲ. ನೋಡಿಕೊಂಡು ಸಮಯ ಸಂದರ್ಭ ನೋಡಿಕೊಂಡು ಅವ್ರಿಗೆ ಅನುಕೂಲ ತಪ್ಪು ಮಾತ್ರ ಮಾಡ್ತಾರೆ. ಅಲ್ಲಿ ಯಾವಾಗಲೂ ಮಾಡಲ್ಲ, ಎಲ್ಲ ಎಲೆಕ್ಷನ್ ಮಾಡಲ್ಲ. ಅವ್ರಿಗೆ ಯಾವ್ದು ಬೇಕೋ ಅಂಥದ್ರಲ್ಲಿ ಮಾತ್ರ ಮಾಡ್ತಾರೆ. ಹೇಳಲಿಲ್ಲ ನಾನೀಗ ಸುನಿತಾ ವಿಲಿಯಮ್ಸ್ ಎಷ್ಟು ದಿವಸ ಇದ್ರು ಮೇಲ್ಗಡೆ ಅಲ್ವಾ? ಅವ್ರನ್ನ ಎಷ್ಟು ತಿಂಗಳಿದ್ದು ಮೇಲ್ಗಡೆ, ಆಮೇಲೆ ಅವ್ರು ಕರ್ಕೊಂಡ್ಬಂದ್ರಲ್ಲ ಅಲ್ವಾ? ಇಲ್ಲಿಂದ ತಾನೇ ಆಪ್ರೇಟ್ ಮಾಡ್ತಾ ಇದ್ದೀವಿ. ರಾಜಣ್ಣವರು ಹುಟ್ಟು ಹೋರಾಟಗಾರರು, ಹುಟ್ಟ ಕಾಂಗ್ರೆಸ್ನವರು. ನಾನು ಮೊನ್ನೆ ಅವರು ಇದ್ದೆ, ಅಲ್ಲಿ ಅವ್ರದ್ದು ಫೋಟೋಸ್ದು ಒಂದು ಇದು ಹಾಕಿದ್ರು ಗ್ಯಾಲ್ರಿ. ಆ ಗ್ಯಾಲ್ರಿನಲ್ಲಿ ಅವರು ಭಾಷಣ ಮಾಡ್ತಾಯಿದ್ರು. 1972 ಇಂದಿರಾ ಗಾಂಧಿಯವರು ಕೂತಿದ್ರು, ಇವರು ಭಾಷಣ ಮಾಡ್ತಾಯಿದ್ರು. 77 ಅಂದರೆ ಎಷ್ಟು ವರ್ಷ ಆಯಿತು? 55 ವರ್ಷ. ಆವಾಗಲಿಂದಲೂ ಕಾಂಗ್ರೆಸ್ ಅವರು, ಈಗಲೂ ಕಾಂಗ್ರೆಸ್, ಮುಂದಕ್ಕೂ ಕಾಂಗ್ರೆಸ್. ನಾವು ಎಷ್ಟು ಹಾಕಬೇಕು, ಅವರು KKR ನಾನು ಕೂಡ ಸ್ವಲ್ಪ ಹಣ ಕೊಡಿಸಿ ಪ್ರಿಯಾಂಕರಿಗೆ ಅವರು ಅಜಯ್ ಸಿಂಗ್ ಅವರು ಈ ಭಾಗದ ಎಲ್ಲ ಶಾಸಕರು ಗಾಣಗಾಪುರ ಅಭಿವೃದ್ಧಿ ಆಗಬೇಕು ಅಂತ 2 ಮೀಟಿಂಗ್ ಮಾಡಿದ್ದಾರೆ. ನಾನು ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದೆ. ಅವರು ಎಲ್ಲ ಹೋಗಿ ಇನ್ಸ್ಪೆಕ್ಷನ್ ಮಾಡ್ಕೊಂಡ್ಬಂದು ಎಷ್ಟು ಹಣ ಬೇಕಾಗುತ್ತೆ ಅಂತ ಹೇಳಿ ಎಸ್ಟಿಮೇಟ್ ಎಲ್ಲ ಮಾಡಿಸಿಟ್ಟಿದ್ದಾರೆ. ಒಂದು ತೀರ್ಮಾನ ತಗೋಬೇಕು. ವಿಜಯ ಧ್ವಜ ನ್ಯೂಸ್, ಇದು ಕನ್ನಡಿಗರ ಧ್ವನಿ.